ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾ ರುಚಿಯಾಗಿ ಕ್ಯಾರೆಟ್ ಹಲ್ವಾ ರೆಸಿಪಿ. ಇದನ್ನು ಹೆಚ್ಚಿನ ಶ್ರಮ ಇಲ್ಲದೆ ದಿಢೀರಾಗಿ ಪ್ರೆಷರ್ ಕುಕ್ಕರಲ್ಲಿ ಮಾಡ್ತೀವಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಪ್ರೆಷರ್ ಕುಕ್ಕರ್ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ, ಹಾಗೂ ಇದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಡ್ರೈ ಫ್ರೂಟ್ಸ್ ನಿಮ್ಮ ಇಷ್ಟ ಬಂದಿದ್ದು ಯಾವ್ದು ಬೇಕಾದ್ರೂ ತೊಗೋಬೋದು, ಎಷ್ಟು ಬೇಕಾದ್ರೂ ತೊಗೋಬೋದು. ಈಗ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಂಡು ಬೇಗ ತೆಕ್ಕೊಬಿಡೋಣ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಬೇಗ ಇದು ಸೀದೋಗುತ್ತೆ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಬೇಗ ಇದನ್ನು ತೆಕ್ಕೊಬಿಡೋಣ. ಮತ್ತು ಇದೇ ತುಪ್ಪಗೆ ನಾನು 1/4 ಕಪ್ ಖೋವಾ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ಖೋವಾ ಬದಲು ನೀವು ಮಿಲ್ಕ್ ಪೌಡರ್ ಅಥವಾ ಕಂಡೆನ್ಸ್ ಮಿಲ್ಕ್ ಹಾಕೋಬೋದು. ಆಮೇಲೆ ಲಾಸ್ಟಲ್ಲಿ ಖೋವಾನ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟು ಒಳ್ಳೆ ಘಮ ಬರುತ್ತೆ. ಈ ಥರ ತುಪ್ಪದಲ್ಲೂ ಫ್ರೈ ಮಾಡ್ಕೋಬೋದು, ಅಥವಾ ತುಪ್ಪ ಇಲ್ಲದೇ ಬರೀ ಡ್ರೈ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೋಬೇಕು ಖೋವಾನ ಯಾವಾಗಲೂ. ಇವಾಗ ನೋಡಿ, ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ, ತುಂಬ ಜಾಸ್ತಿ ಇಲ್ಲ, ಜಾಸ್ತಿ ಫ್ರೈ ಮಾಡಬಾರ್ದು, ಇಲ್ಲಾಂದರೆ ಬೇಗ ಇದು ತಳ ಹಿಡಿದ್ಬಿಡುತ್ತೆ, ಬೇಗ ಸೀದೋಗುತ್ತೆ. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೆಕ್ಕೊಬೇಡ. ಮತ್ತು ಇದೇ ತುಪ್ಪಕ್ಕೆ ಕ್ಯಾರೆಟ್ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 kg ಕ್ಯಾರೆಟ್ನ ತೊಳೆದ್ಬಿಟ್ಟು ಈ ಥರ ರಫಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಹೇಗೆ ಬೇಕಾದ್ರೂ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಅದು ಹಲ್ವಾಗೆ ಅಂತಲೇ ಕೆಂಪು ಕಲರ್ ಕ್ಯಾರೆಟ್ ಬರುತ್ತಲ್ಲ, ಅದಿದ್ರೆ ಇನ್ನೂ ಒಳ್ಳೆಯದು. ಆದರೆ ನಮ್ಮ ಏರಿಯಾದಲ್ಲಿ ಅದು ಸಿಗಲ್ಲ, ಅದಕ್ಕೆ ಇದೇ ಹಾಕೋತಾ ಇದ್ದೀನಿ. ಇದರಲ್ಲೂ ಚೆನ್ನಾಗಿ ಬರುತ್ತೆ ಹಲ್ವಾ. ಈಗ ಇದಕ್ಕೆ ಹಾಲು ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು 1/2 ಲೀಟರ್ ಹಾಲು ಹಾಕೋತಾ ಇದ್ದೀನಿ. ಫುಲ್ ಫ್ಯಾಟ್ ಮಿಲ್ಕು, ತುಂಬ ಗಟ್ಟಿಯಾಗಿರೋ ಹಾಲು ಹಾಕೋಬೇಕು. ಈ ಥರ ನೋಡಿ ಕ್ಯಾರೆಟ್ ಎಲ್ಲ ಮುಳುಗಬೇಕು, ಅಷ್ಟು ಹಾಲು ಹಾಕಿದ್ರೆ ಸಾಕು. ಈಗ ಇದನ್ನು ಮುಚ್ಚಿಬಿಟ್ಟು 3 ವಿಷಲ್ ತಕ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ. ಕಂಪ್ಲೀಟಾಗಿ ಸ್ಟೀಮ್ ಹೋದ್ಮೇಲೆ ಆಮೇಲೆ ಮುಚ್ಚಳನ ತೆಗೆಯೋಣ. ಇವಾಗ ಕಂಪ್ಲೀಟಾಗಿ ಸ್ಟೀಮ್ ಹೋಗಿದೆ, ಮುಚ್ಚಳ ತಗೊಂಡಿದ್ದೀನಿ. ಕ್ಯಾರೆಟ್ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಇದನ್ನ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಇವಾಗ ನೋಡಿ, ಇದು ಚೆನ್ನಾಗಿ ಮ್ಯಾಶ್ ಆಗಿದೆ. ಕ್ಯಾರೆಟ್ ತುರಿದಾಗ ಆಗುತ್ತಲ್ಲ ಆ ಥರ ಇದೆ, ಫುಲ್ಲು ಸ್ಮೂತಾಗಿ ಪೇಸ್ಟ್ ಥರ ಆಗಿಲ್ಲ. ಈ ಥರ ಸ್ವಲ್ಪ ಬಾಯಿಗೆ ಸಿಗಬೇಕು. ಇವಾಗ ಇದ್ರ ಟೆಕ್ಸ್ಚರ್ ನೋಡಿ, ತುಂಬ ಲಿಕ್ವಿಡ್ ಥರ ಇದೆ, ತುಂಬ ಹಾಲಲ್ಲಿ ಹಾಗೆ ಕಾಣ್ತಾ ಇದೆ. ಈಗ ಇದನ್ನು ಕುದಿಸ್ಬಿಟ್ಟು ಸ್ವಲ್ಪ ಡ್ರೈ ಮಾಡ್ಕೋಬೇಕು. ನೀವು ಅನ್ಕೋತೀರಾ ಮೊದಲೇ ಸ್ವಲ್ಪ ಹಾಲು ಕಮ್ಮಿ ಹಾಕೋಬೋದಾಗಿತ್ತಲ್ಲ ಕ್ಯಾರೆಟ್ ಬೇಯಿಸ್ಬೇಕಾದ್ರೆ ಅಂತ. ಆದರೆ ಇದು ಹಾಲಲ್ಲೇ ಇನ್ನೂ ಸ್ವಲ್ಪ ನಾವು ಕುದಿಸಿದಾಗ ಒಳ್ಳೆ ರುಚಿ ಬರುತ್ತೆ, ಒಳ್ಳೆ ಕ್ರೀಮಿ ಮತ್ತು ಖೋವಾ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಮೊದಲೇ ಕಮ್ಮಿ ಹಾಲು ಹಾಕೊಂಡು ನಾವು ಬೇಯಿಸ್ಕೊಂಡಿದ್ದಿದ್ರೆ ಸ್ವಲ್ಪ ಡ್ರೈ ಇರ್ತಿತ್ತು, ಅಷ್ಟೊಂದು ರುಚಿ ಬರ್ತಿರ್ಲಿಲ್ಲ. ಕ್ಯಾರೆಟ್ ಏನೋ ಸಾಫ್ಟ್ ಆಗ್ತಿತ್ತು, ನಮಗೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರು ಬೇಕು. ಇದನ್ನು ಆಗಾಗ ಮಿಕ್ಸ್ ಮಾಡ್ತಾ ಕುದಿಸ್ಕೊಳ್ಳಿ, ಇಲ್ಲಾಂದ್ರೆ ತಳ ಹಿಡಿದ್ಬಿಡುತ್ತೆ. ನೋಡಿ, ಇದನ್ನ ಮಧ್ಯ ಮಿಕ್ಸ್ ಮಾಡ್ತಾ ನಾನು ಕುದಿಸ್ಕೊಂಡಿದ್ದೆ. ಇಷ್ಟು ಡ್ರೈ ಆಗೋವರೆಗೂ ನಾವು ಕುದಿಸ್ಕೋಬೇಕು. ಇವಾಗ ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ಳೋಣ. ಇದಕ್ಕೆ 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. kg ಲೆಕ್ಕದಲ್ಲಿ ನೋಡಿ, ಕ್ಯಾರೆಟು 1 kg ಹಾಕ್ಕೊಂಡಿದ್ದೀನಿ, ಹಾಲು 1/2 ಲೀಟರು, ಸಕ್ಕರೆ 1/4 kg ಹಾಕ್ಕೊಂಡಿದ್ದೀನಿ. ಇಷ್ಟು ಸಕ್ಕರೆ ಸಾಕು, ಕರೆಕ್ಟಾಗಿರುತ್ತೆ. ತುಂಬ ಸ್ವೀಟ್ ಆಗಿರೋಲ್ಲ, ತುಂಬ ಮೀಡಿಯಮ್ ಆಗಿ ಸಪ್ಪೇನೂ ಇರಲ್ಲ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ತಾ ನೋಡಿ, ಸಕ್ಕರೆ ಎಲ್ಲ ಮೆಲ್ಟ್ ಆಗಿ ನೀರು ಥರ ಬಿಟ್ಕೊಂಡಿದೆ. ಮತ್ತೆ ಇದನ್ನು ಸ್ವಲ್ಪ ಕುದಿಸ್ಕೊಂಡಾಗ ಡ್ರೈ ಆಗುತ್ತೆ. ಈಗಲೇ ಇದು ರೆಡಿ ಆಗಿಲ್ಲ, ಇದು ಸ್ವಲ್ಪ ಡ್ರೈ ಮಾಡ್ಕೋಬೇಕು. ಇದೇ ಥರ ಟೆಕ್ಸ್ಚರ್ ನಾವೇನಾದ್ರು ತಟ್ಟೆಗೆ ಹಾಕ್ಕೊಂಡ್ರೆ ಅದು ಹಾಲು ಸಪ್ರೇಟ್ ಬರುತ್ತೆ, ಆಗ ಅಷ್ಟು ರುಚಿ ಇರಲ್ಲ. ನೋಡಿ, ಈ ಥರ ಹಾಲೆಲ್ಲ ಕಾಣ್ತಿದೆಯಲ್ಲ, ಅದೆಲ್ಲ ಕಾಣಬಾರ್ದು, ಡ್ರೈ ಆಗಬೇಕು. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಖೋವಾ ಮತ್ತು ಡ್ರೈ ಫ್ರೂಟ್ ಎಲ್ಲ ಫ್ರೈ ಮಾಡಿಟ್ಟಿದ್ವಲ್ಲ ಅದೆಲ್ಲ ಹಾಕೋತಾ ಇದ್ದೀನಿ. ಲಾಸ್ಟಲ್ಲಿ ಮತ್ತೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2-3 ನಿಮಿಷ ಕುದಿಸ್ಕೋಬೇಕು. ಖೋವಾ ಇಲ್ಲ ಅಂದರೆ 2 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಮಿಲ್ಕ್ ಮೇಡ್ ಬರುತ್ತಲ್ಲ, ಕಂಡೆನ್ಸ್ ಮಿಲ್ಕ್ ಆದರೂ ಸ್ವಲ್ಪ ಹಾಕ್ಕೊಳ್ಳಿ. ಈ 3ರಲ್ಲಿ ಯಾವುದಾದ್ರು ಒಂದು ಹಾಕಲೇಬೇಕು, ಆಗಲೇ ಚೆನ್ನಾಗಿ ರುಚಿ ಬರುತ್ತೆ. ಮಿಕ್ಸ್ ಮಾಡ್ತಾ ನೋಡಿ, ಡ್ರೈ ಆಗಿದೆ. ನೋಡಿ, ಈ ಥರ ಜ್ಯೂಸಿ ಆಗಿರಬೇಕು. ತುಂಬ ಒಣ ಡ್ರೈ ಇದ್ರೂ ಚೆನ್ನಾಗಿರಲ್ಲ, ಅದು ತಣ್ಣಗಾದ್ಮೇಲೆ ಇನ್ನೂ ಡ್ರೈ ಆಗಿಬಿಡುತ್ತೆ. ಈ ಥರ ನೋಡಿ, ಈ ಥರ ಕ್ರೀಮಿ ಆಗಿರಬೇಕು. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಇದ್ರ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ. ಈ ಥರ ತಟ್ಟೆಗೆ ಹಾಕಿದಾಗ ಅದರ ಹಾಲು ನೀರೆಲ್ಲ ಸಪ್ರೇಟ್ ಆಗಬಾರ್ದು. ನೋಡಿ, ಇದು ಹಂಗೆ ಇದೆ. ಈ ಥರ ಟೆಕ್ಸ್ಚರ್ ಇರಬೇಕು ಮತ್ತು ಸ್ಮೂತಾಗೂ ಇರಬೇಕು, ತುಂಬ ಡ್ರೈನೂ ಇಲ್ಲ. ಈ ಥರ ಇದ್ದಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಲ್ವಾ ರೆಡಿ ಆಗಿದೆ ಅಂತ ಅರ್ಥ.
ರುಚಿಯಾಗಿ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.